ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಉಷಾಸ್ ಕಿಚನ್ ಅಂಡ್ ಬ್ಲಾಗ್ಸ್. ಗೈಸ್, ನಾನಿವತ್ತು ನಿಮಗೆ ಚಪಾತಿಗೆ ತುಂಬ ಈಸಿಯಾಗಿ ಒಂದು ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಟೊಮೊಟೊ ಹೆಚ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಅರ್ಧ ಕ್ಯಾಪ್ಸಿಕಮ್ನ ಹೆಚ್ಕೊಂಡಿದ್ದೀನಿ. ಈಗ ನಾನು ಮಸಾಲೆಗೆ ರುಬ್ಕೊಳ್ತೀನಿ. ನೀವು ಹಾಗೆ ಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ಬೋದು, ಬಟ್ ಈಗ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು 4 ಮೆಣಸಿನ್ಕಾಯಿನ, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆನ ಹಾಕಿ ಈಗ ಇದನ್ನ ರುಬ್ಕೊಳ್ಳೋಣ. ನೋಡಿ, ಈಗ ರುಬ್ಕೊಂಡಿದ್ದೀನಿ. ಈ ಥರ ತರಿಯಾಗಿ ರುಬ್ಕೋಬೇಕು. ಬನ್ನಿ ಈಗ ಒಗ್ಗರಣೆ ಹಾಕೋಣ. ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಟು ಅದು ಕಾದ ನಂತರ ಅದಕ್ಕೆ 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ. ಅದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಸಾಸಿವೆನ ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದೆಲ್ಲ ಸಿಡಿದ ಮೇಲೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಕೈ ಆಡಿಸಿ. ಏನಾದರೂ ಅರ್ಜೆಂಟು ಅಂತ ಅಂದಾಗ ಈ ರೆಸಿಪಿನ ಮಾಡಿ ನೋಡಿ, ತುಂಬ ಚೆನ್ನಾಗೂ ಇರುತ್ತೆ, ಬೇಗನೂ ಮುಗಿಯುತ್ತೆ. ಅದಕ್ಕೋಸ್ಕರ ಇದನ್ನು ನಮ್ಮ ಕಡೆ ಜುಣ್ಕ ಅಂತಾರೆ, ಹಿಟ್ಟಿನ ಪಲ್ಯ ಅಂತಾರೆ. ಈಗ ನಾನು ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನ ಒಂದು ಸ್ವೀಟ್ ಪೀಸ್ ಬರುತ್ತಲ್ಲ, ಆ ಥರನೂ ಮಾಡ್ಕೋಬೋದು ಗಟ್ಟಿಯಾಗಿ. ಬಟ್ ಆ ಥರ ಮಾಡ್ಕೊಂಡ್ರೆ ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ಏನು ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಹಂಗೆ ತಿಂತಾರೆ, ಈರುಳ್ಳಿ ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಅದು ಹಸಿ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು 2 ಲೋಟ ನೀರನ್ನು ಹಾಕ್ಕೊತಾ ಇದ್ದೀನಿ. 2 ಲೋಟ ನೀರು ಹಾಕಿ ಕೈ ಆಡಿ ಅದು ಕುದಿಯೋ ಅಷ್ಟರಲ್ಲಿ ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನು ಕಡಲೆ ಹಿಟ್ಟು, 2ರಿಂದ 3 ಸ್ಪೂನು ಅಥವಾ 4 ಸ್ಪೂನು ಕಡಲೆ ಹಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ಜಾಸ್ತಿ ಒಂದೇ ಸತಿ ನೀರು ಹಾಕೋಬೇಡಿ, ಯಾಕಂದ್ರೆ ತೆಳ್ಳಗಾಗ್ಬಿಡುತ್ತೆ. ನೋಡಿ, ಈಗ ನಾನು ತೆಳ್ಳಗಾಯ್ತು ಅಂತ ಮತ್ತೆ 2 ಸ್ಪೂನ್ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ಅಲ್ಲಿ ನೀರು ಕುದಿಯೋಕ್ಕೆ ಹಾಕಿರ್ತೀರಲ್ವ, ಅದಕ್ಕೋಸ್ಕರ ಇಲ್ಲಿ ಗಟ್ಟಿಯಾಗಿರಬೇಕು. ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ ನಂತರ ಇದಕ್ಕೆ ಹುಳಿ ಬೇಕು ಅಂದರೆ ಹಿಂಡ್ಕೊಳ್ಳಿ. ನಾನಿಲ್ಲಿ ಹುಣಸೆಹಣ್ಣು ಹುಳಿನ ಹಿಂಡ್ಕೊತಾ ಇದ್ದೀನಿ, ಯಾಕಂದ್ರೆ ನನಗೆ ಸ್ವಲ್ಪ ಹುಳಿ ಜಾಸ್ತಿ ಇರಲಿ ಅಂತ. ಹುಳಿ ಕಮ್ಮಿ ತಿನ್ನೋರು ಬೇಡ. ಈಗ ಏನು ಕಲಸಿಟ್ಕೊಂಡಿರುವಂತಹ ಹಿಟ್ಟನ್ನು ಕೈ ಆಡ್ತಾನೆ ಇರಬೇಕು, ಅದಕ್ಕೆ ಬಿಟ್ಕೊತ ಕೈ ಆಡಿ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಚೆನ್ನಾಗಿ ಕೈ ಆಡಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈಗ ಚೆನ್ನಾಗಿ ಕೈ ಆಡಿ ಚೆನ್ನಾಗಿ ಕುದೀಲಿ. ಹಸಿ ವಾಸನೆ ಎಲ್ಲ, ಕಡಲೆ ಹಿಟ್ಟಿಂದು ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಕುದಿಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ಕುದಿಸ್ಬೇಕು. ಸ್ಟಾರ್ಟಿಂಗ್ ಮಾತ್ರ ಚೆನ್ನಾಗಿ ಕೈ ಆಡಬೇಕು ಇದಕ್ಕೆ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ರೆಡಿ ಆಗಿದೆ, ಚೆನ್ನಾಗಿ ಕುದೀತಾ ಇದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ರೆಡಿಯಾಗಿದೆ ನೋಡಿ ಚಪಾತಿಗೆ. ನಾನಿಲ್ಲಿ ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೆ, ಅದರದ್ದು ವಿಡಿಯೋ ಕೂಡ ನಾನು ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ಹೋಗಿ ನೋಡಿ, ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲ ಟ್ರೈ ಮಾಡಿ ನೋಡಿ. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.